ಇವಾಗ ಅಲ್ಲಿನ ಭಾಗದಲ್ಲೇ 2 ಪ್ರತಿಭಟನೆ ಆಗ್ತಿದೆ ಸರ್. ಈ ಕಡೆ ನಾವು ಭೂಮಿ ಕೊಡ್ಲಿಕ್ಕೆ ಸಿದ್ಧವಿದ್ದೇವೆ ಅಂತ ಕೆಲವು ರೈತರು, ಈ ಕಡೆ ನಾವು ಭೂಮಿ ಕೊಡ್ಲಿಕ್ಕೆ ಸುತಾರಾಮ್ ಒಪ್ಪುತ್ತೇ ಇಲ್ಲ ಅಂತ ಹೇಳೋ ರೈತರು. ನಾವು ಯಾರು ಕೊಡ್ತೀವಿ ಅಂತಿದ್ದಾರಲ್ಲ ಆ ರೈತರ ಹೇಳಿಕೆಯನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಏನು ಹೇಳ್ತಿದ್ದಾರೆ ರಾಜಕಾರಣಿಗಳು? ನಾವಿಲ್ಲಿ ಇದ್ದವರೆಲ್ಲ, ಬಿಡದಿ ಭಾಗದಲ್ಲಿ ಇದ್ದವರೆಲ್ಲ ಅಣ್ಣ ತಮ್ಮಂದ್ರು, ದಾಯಾದಿಗಳ ಮಕ್ಕಳು ನಮ್ಮಲ್ಲೇ ತಂದಿಟ್ಟು ತಮಾಷೆ ನೋಡ್ತಿದ್ದಾರೆ. ಇವತ್ತು ನಮ್ಮ ಅಣ್ಣ ಆ ಕಡೆ, ತಮ್ಮ ಈ ಕಡೆ, ನಮ್ಮ ದೊಡ್ಡಪ್ಪನ ಮಗ ಆ ಕಡೆ, ಚಿಕ್ಕಪ್ಪನ ಮಗ ಈ ಕಡೆ, ಹೀಗೆ ನಾವೇ ಕಿತ್ತಾಡ್ಕೊಂಡು ಬೀದಿಗೆ ಬರೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ರಾಜಕಾರಣಿಗಳು. ಬಿಡದಿ ಟೌನ್ಶಿಪ್ ಅನ್ನೋದು ರೈತರ ಪರ ವಿರೋಧ ಅಲ್ಲ, ಇದು ರಾಜಕಾರಣಿಗಳ ಕೆಸರೆರಚಾಡದ ಅಖಾಡ ಆಗಿದೆ ಅನ್ನೋ ಆರೋಪ. ಮೇಡಮ್, ಈ ಪ್ರಾಜೆಕ್ಟ್ ಬಗ್ಗೆ ಇತ್ತೀಚೆಗೆ ಇದು ಚರ್ಚೆಗೆ ಬಂದಿದೆ. 2025ನಲ್ಲಿ ಮತ್ತೆ ನೋಟಿಫಿಕೇಶನ್ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದಮೇಲೆ ಇದು ಚರ್ಚೆಗೆ ಬಂದಿದೆ. ಜೊತೆಯಲ್ಲಿ ಹರಿಪ್ರಸಾದ್ ಮತ್ತು ಪರಮೇಶ್ವರ್ ಅವ್ರ ಹೇಳಿಕೆಗಳನ್ನು ನೀವು ಇಲ್ಲಿ ಉಲ್ಲೇಖ ಮಾಡಿ, ನಟರಾಜ್ ಅವರು ಅದಕ್ಕೆ ಸಮರ್ಥನೆ ಮಾಡಿಕೊಂಡ್ರು. ಇದ್ರ ಜೊತೆಯಲ್ಲಿ ಡಿ ಕೆ ಸುರೇಶ್ ಒಂದು ಹೇಳಿಕೆ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಾರೆ. ಇದು ನಮ್ಮ ಪ್ರಾಜೆಕ್ಟ್ ಅಲ್ಲ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಪ್ರಾಜೆಕ್ಟನ್ನು ತಂದಿದ್ದು, ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಒಪ್ಕೊಳ್ಳೋಣ ಅದನ್ನು. ಈ ಕುಮಾರಸ್ವಾಮಿ ಅವರು ಹೇಳಿದ್ರು, ಹೌದು ಇದು ನನ್ನದೇ ಪ್ರಾಜೆಕ್ಟು, ನಾನು ಮುಖ್ಯಮಂತ್ರಿ ಆದಾಗಲೇ ತಂದಿದ್ದು ಅಂತಲೂ ಹೇಳಿದ್ರು. ಅವತ್ತು ಜನ ವಿರೋಧ ಮಾಡಿದ್ರು. ಜನ ವಿರೋಧ ಮಾಡಿದ್ರಿಂದ ನಾನು ಕೈ ಬಿಟ್ಟೆ ಈ ಪ್ರಾಜೆಕ್ಟು ಅಂತ ಕೇಳಿದ್ರು. ಜನ ವಿರೋಧ ಮಾಡೋದ್ರ ಜೊತೆಯಲ್ಲಿ ಕಾಂಗ್ರೆಸ್ ಅವತ್ತು ವಿರೋಧ ಮಾಡ್ತು. ಎಲ್ಲ MLAಗಳನ್ನ ಕರ್ಕೊಂಡೋಗಿ, ಜನ ಕರ್ಕೊಂಡೋಗಿ ಈ ಪ್ರಾಜೆಕ್ಟನ್ನ ಕೈ ಬಿಡಬೇಕು, ಇದು ಫೀಸಿಬಿಲಿಟಿ ಇಲ್ಲ ಅಂತ ಹೇಳಿ ಎಲ್ಲ ಇವ್ರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ಮೇಲೆ ಕುಮಾರಸ್ವಾಮಿ ಅವರು ಅದನ್ನು ಕೈ ಬಿಟ್ಟರು. ಕೈ ಬಿಟ್ಟಂಥ ಸಂದರ್ಭದಲ್ಲಿ ಇಲ್ಲ, ಈ ಪ್ರಾಜೆಕ್ಟ್ ಮುಂದುವರಿಸಬೇಕು ಅಂತ ಹೇಳಿ ಇವತ್ತೇನು ರೈತರು ಸತ್ಯಾಗ್ರಹ ಕೂತಿದ್ದಾರೆ, ಈ ಪ್ರಾಜೆಕ್ಟ್ನ ಮಾಡಬೇಕು ಅಂತ ಕೆಲವು ರೈತರು ಏನಲ್ಲಿ ಸತ್ಯಾಗ್ರಹ ಕೂತಿದ್ದಾರೆ. ಯಾರೂ ಅವತ್ತು ಇಲ್ಲ ಈ ಪ್ರಾಜೆಕ್ಟ್ನ ಮುಂದುವರಿಸಿ ಅಂತ ಯಾರೂ ಅವತ್ತು ಕುಮಾರಸ್ವಾಮಿ ಅವರು ಬೆಂಬಲವಾಗಿ ನಿಲ್ಲಿಲ್ಲ. ನಿಂತಿದ್ರೆ ಒಂದು ವೇಳೆ ಕುಮಾರಸ್ವಾಮಿ ಅವರು ಅದನ್ನು ಕಂಟಿನ್ಯೂ ಮಾಡಿರೋರೋ ಏನೋ ಗೊತ್ತಿಲ್ಲ. ಆದರೆ ಅವತ್ತು ಯಾವ ರೈತನು ಕುಮಾರಸ್ವಾಮಿ ಅವ್ರ ಪರವಾಗಿ ಇಲ್ಲ, ಈ ರೈತರ ಪರವಾಗಿ ನೀವು ಈ ಪ್ರಾಜೆಕ್ಟನ್ನು ಮುಂದುವರಿಸಿ ಅಂತ ರೈತರು ಅವತ್ತು ಯಾರೂ ಸಹ ಬೀದಿಗಿಳಿದು ಹೋರಾಟ ಮಾಡಲಿಲ್ಲ. ಇವತ್ತು ಈ ಪ್ರಾಜೆಕ್ಟ್ ಬೇಡ ಅಂತೇಳಿ ರೈತರ ಕಡೆಯಿಂದ ಒಕ್ಕೂರಲವಾಗಿ ಧ್ವನಿ ಎತ್ತದ ಮೇಲೆ ಇತ್ತೀಚೆಗೆ ಕೆಲವೊಂದು ಜನ ಬಂದು ಇಲ್ಲ ಇದು ಪ್ರಾಜೆಕ್ಟ್ ಬೇಕು ಅನ್ನತಕ್ಕಂಥದ್ದು. ಅದೇ ಅಂಚಿಪುರ ಗ್ರಾಮ, ಕೆಲವು ಗ್ರಾಮಗಳಲ್ಲಿ ಕೆಲವರು ಬಂದಲ್ಲಿ ಹೋರಾಟ ಮಾಡ್ತಾರೆ, ನಮಗೆ ಈ ಪ್ರಾಜೆಕ್ಟನ್ನು ಬೇಕು ಅನ್ನತಕ್ಕಂಥದ್ದು ಬಂದಿದೆ. ಅಲ್ಲಿ ಕೆಲವರು ಏನು ಹೇಳಿದ್ರು, ಯಾವುದೋ ಒಂದು ಗ್ರಾಮ ನಮ್ಮಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಪೂರ್ಣ ಪ್ರಮಾಣದ ಪರಿಶಿಷ್ಟ ಜಾತಿಯ ಜನ ಇರ್ತಕ್ಕಂಥವ್ರು ನಮ್ಮ ಜಮೀನನ್ನು ಯಾರೂ ತೊಗೊಳ್ಳೋದಿಲ್ಲ, ಸರ್ಕಾರ ತೊಗೊಂಡು ಈ ಪ್ರಾಜೆಕ್ಟ್ ಮಾಡೋದಿದ್ರೆ ಮಾಡಲಿ ಬಿಡಿ ಅನ್ನತಕ್ಕಂಥದ್ದು ಕೆಲವೊಂದು ಜನತೆ ಅಲ್ಲಿ ಆಶಯ ಇದೆ, ಕೂಗಿದೆ. ಒಪ್ಕೊಳ್ತೀನಿ ಇಲ್ಲ ಅಂತಲ್ಲ. ಆದರೆ ಅವತ್ತು ಕುಮಾರಸ್ವಾಮಿ ಈ ಪ್ರಾಜೆಕ್ಟನ್ನು ಕೈ ಬಿಡುವಂಥ ಸಂದರ್ಭದಲ್ಲಿ ಬೇಡ ಈ ಪ್ರಾಜೆಕ್ಟ್ ಕೈ ಬಿಡಬೇಡಿ, ಈ ಪ್ರಾಜೆಕ್ಟನ್ನು ಮಾಡಿ ಅಂತ ಹೇಳಿ ಕಾಂಗ್ರೆಸ್ ಅವರು ರಾಜಕಾರಣ ಮಾಡ್ತಾಯಿದ್ದಾರೆ, ನೀವು ಮುಂದುವರಿಸಿ ಅಂತ ಹೇಳಿದರೆ ಕುಮಾರಸ್ವಾಮಿ ಅವರು ಅದನ್ನು ಸೀರಿಯಸ್ ಆಗಿ ತೊಗೊಂಡಿರೋರು, ಮುಂದುವರಿಸಿರೋರು. ಆದರೆ ಇದನ್ನು ಬೇಡ ಅಂತೇಳಿ ಒಕ್ಕೂರಲಿಂದ ಇದಕ್ಕೆ 470 ದಿನ ಇವತ್ತಿಗೆ ಸತ್ಯಾಗ್ರಹ ಮಾಡಲಿಕ್ಕೆ ಇವತ್ತಿಗೆ ಸತ್ಯಾಗ್ರಹಕ್ಕೆ ಕೂತ್ಕೊಂಡು ಆ ಜನ, ಅಲ್ಲಿನ ರೈತ ಮಹಿಳೆಯರು ಪ್ರತಿಯೊಬ್ಬರು, ನಾನೂ ಸಹ ಬೈರಮಂಗಲದಲ್ಲಿ ಪ್ರೊಟೆಸ್ಟ್ಗೆ ಹೋಗಿದ್ದೆ, ಬಿಡದಿಯಿಂದ ಪಾದಯಾತ್ರೆ ಮಾಡುವಾಗ ಭಾಗವಹಿಸಿದ್ವಿ, ಜಾಗ ನೋಡ್ಕೊಂಡು ಬಂದಿದ್ದೀವಿ. ನಿಜಕ್ಕೂ ಅದು ಭಾಳ ಫಲವತ್ತಾಗಿರ್ತಕ್ಕಂಥ ಜಮೀನು, ಜಾನುವಾರು ಫಲವತ್ತಾದ ಗಿಡ ಮರಗಳಿರ್ತಕ್ಕಂಥ ಜಾಗ ಅದು. ಅದು ಪ್ರಾಜೆಕ್ಟ್ ಮಾಡಲಿಕ್ಕೆ ಫೀಸಿಬಿಲಿಟಿ ಇರ್ತಕ್ಕಂಥ ಜಾಗ ಅಲ್ಲ. ನಾನು ಹಿಂದೆ ಒಂದು ಸಲ ಹೇಳಿದ್ದೆ, ನೀವು ಪ್ರಾಜೆಕ್ಟ್ನ ಮಾಡಲೇಬೇಕು ಅಂದರೆ ಅದು ನಟರಾಜ್ ಗೌಡ್ರು ಹೇಳಿದ್ರು, ಯಾವುದು ಇಂಟಿಗ್ರೇಟೆಡ್ ಸಿಟಿ ಮಾಡ್ತೀವಿ, AICT ಮಾಡ್ತೀವಿ, ಅಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ತರ್ತೀವಿ ಅಂದರೆ 800 ಎಕರೆ ಸರ್ಕಾರದ ಕೈಯಲ್ಲಿ ಈಗ ಆಲ್ರೆಡಿ ಜಮೀನಿದೆ. ಅದಕ್ಕೆ ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. ಹಿಂದೆ KDB ಅಕ್ವೈರ್ ಮಾಡಿದ್ದಂಥ ಜಾಗ ಸರ್ಕಾರದ ಕೈನಲ್ಲಿದೆ. ನೀವು ಆ ಜಾಗನ ನೀವು ಅದನ್ನು ಗ್ರೇಟರ್ ಬೆಂಗಳೂರು ಅಟ್ಟಾಟಿಗೆ ತೆಗೆದುಕೊಂಡು KDB ಇರ್ತಕ್ಕಂಥದ್ದನ್ನು ರೆಸಿಡೆನ್ಷಿಯಲ್ ಜೂಲ್ಗೆ ಕನ್ವರ್ಟ್ ಮಾಡಿಕೊಂಡು ಗ್ರೂಪ್ ಹೌಸಿಂಗ್ ಸ್ಕೀಮ್ ಮಾಡಿ ಲಕ್ಷಾಂತರ ಮನೆ ಕಟ್ಬೋದು. ನೀವಲ್ಲಿ ಯಾಕೆ ರೈತರ ಜಮೀನು ತಗೊಳ್ತೀರಾ ಮೇಡಮ್? ಇಲ್ಲಿ ಭಾವನರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಚಿಕ್ಕ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋರಲ್ಲ ಅಲ್ಲ ಸರ್. ಹಿ ಥಿಂಕ್ಸ್ ಬಿಗ್, ಹಿ ಪ್ಲೇಸ್ ಬಿಗ್. ಅವ್ರಿಗೆ ಬೇಕಾಗಿರೋದು 9,000 ಪ್ಲಸ್ ಎಕರೆ ಭೂಮಿ, ನೀವು 800 ಅಂತಿದ್ದೀರಿ ಮೇಡಮ್. ಅಲ್ಲ 800 ಎಕರೆ ಈಗ ಆಲ್ರೆಡಿ ಇದೆ, ಅದಕ್ಕೆ ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. KDBಗೆ ಹಾರೋಹಳ್ಳಿ KDB ಇಂಡಸ್ಟ್ರಿಯಲ್ ಏರಿಯಾಗೆ ಅಕ್ವೈರ್ ಮಾಡಿದಂಥ ಜಾಗದಲ್ಲಿ ಯಾವ ಇಂಡಸ್ಟ್ರಿಯಲ್ಗಳು ಕೆಲವರು ಜಾಗ ಬೇಡ ಅಂತ ಹೇಳ್ಬಿಟ್ಟು, ಕಾರಣ ಏನಂತ ಹೇಳಿದ್ರೆ ನೀರು ಇಂಪಾರ್ಟೆಂಟು. ನೀರಿಗೆ ಯಾವುದೇ ರೀತಿ ಯೋಜನೆ ಇಲ್ಲ. ಅಲ್ಲಿ ಬೋರ್ವೆಲ್ ಹಾಕಿದ್ರೆ ಎಲ್ಲ ಕಂಟಮಿನೇಟೆಡ್ ವಾಟರ್ ಬರ್ತದೆ, ನಮ್ಗೆ ಬೇಡ ಅಂತೇಳಿ ಕೈ ಬಿಟ್ರು. ಆ ಜಮೀನಿದೆ, ನೀವು ಆ ಜಮೀನಲ್ಲಿ ಮಾಡ್ತೀರಾ. 800 ಎಕರೆ ಏನು ಕಡಿಮೆನಾ ಮೇಡಮ್? 800 ಎಕರೆನಲ್ಲಿ ಎಷ್ಟು 1000 ಸೈಟ್ ಹಂಚ್ಬೋದು, ಮಾಡ್ಬೋದಲ್ಲ. ಇಂಟಿಗ್ರೇಟೆಡ್ ಸಿಟಿ ಮಾಡಿ, AICT ಮಾಡಿ, ರೆಸಿಡೆನ್ಷಿಯಲ್ ಲೇಔಟ್ ಮಾಡಿ, ಪಬ್ಲಿಕ್ಗೆ ಹಂಚಿ. ಇವತ್ತು 2.5 ಕೋಟಿ ನೀವು ಕೊಡ್ತಾ ಇದ್ದೀರಿ ರೈತರಿಗೆ. ಅದು ಕೆಲವರಿಗೆ ಸಫಿಷಿಯೆಂಟ್ ಇದೆ, ಕೆಲವರಿಗೆ ದುಡ್ಡು ಬೇಡ ಅಂತ ಹೇಳ್ತಾರೆ. ಮೇಡಮ್, ಇಲ್ಲಿ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಯ್ತು. ನಂದು 5 ಎಕರೆ ಜಮೀನಿದೆ, 2 ಎಕರೆ ನಾನು ದುಡ್ಡು ತೊಗೊಳ್ತೀನಿ, 5 ಕೋಟಿ ದುಡ್ಡು ಬರುತ್ತೆ. ಇನ್ನು 3 ಎಕರೆಗೆ ಆಲ್ಟರ್ನೇಟ್ ಸೈಟ್ ತೊಗೊಳ್ತೀನಿ, ನನಗೆ ಬೆನಿಫಿಟ್ ಆಗುತ್ತೆ ಮೇಡಮ್. 1 ಎಕರೆ, ಅರ್ಧ ಎಕರೆ, 30 ಕುಂಟೆ 40 ಕುಂಟೆ ಇರೋ ರೈತ ಇದ್ದಾನಲ್ಲ, ಬೀದಿಗೆ ಬಂದ್ಬಿಡ್ತಾನೆ ಮೇಡಮ್. ಇವತ್ತು ಆ ಜಾಗದಲ್ಲಿ ಅಕ್ವೈರ್ ಆಗಿರ್ತಕ್ಕಂಥ ಮನೆಗಳಿಗೆ
ಪಕ್ಕದಲ್ಲಿ ತನ್ನ ಮಗಳಿಗೆ ಒಂದು ಸೈಟ್ ಕೊಡ್ತೀನಿ ಅಂದರೆ ಆ ಸೈಟ್ಗೆ ಖಾತೆ ಕಂದಾಯ ಏನೂ ಆಗಲ್ಲ. ಇದು ಆಲ್ರೆಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅಕ್ವಿಜೇಷನ್ ಆಗಿದೆ. ನಾವು ವಿಶ್ವೇಶ್ವರ ಲೇಔಟಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ, ಕೆಂಪೇಗೌಡ ಲೇಔಟಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ, ಯಾವುದೇ ಸರ್ಕಾರ ಇರಲಿ ಮೇಡಮ್ ಪ್ರಾಪರಾಗಿ ನೋಟಿಫಿಕೇಶನ್ ಮಾಡೋದಿಲ್ಲ. ರೈತ ಬೀದಿ ಬಂದು ನಿಂತ್ಕೋಬೇಕು. ಇವತ್ತು 8 ಲಕ್ಷ ಸೈಟು ಬಿ ಖಾತೆಯಿಂದ ಎ ಖಾತೆಗಿಂತ DK ಶಿವಕುಮಾರ್ ಅನೌನ್ಸ್ ಮಾಡೋದ್ರಲ್ಲ, ಏನೋ ಪ್ರಾಬ್ಲಮ್ಮು? ಎಲ್ಲ ಕೆಂಪೇಗೌಡ ಲೇಔಟ್ 6 CMC ವ್ಯಾಪ್ತಿಗೆ BBMPಗೆ ಸೇರ್ಕೊಳ್ತಾರ, ಆ ಜಾಗದಲ್ಲಿ ಇರ್ತಕ್ಕಂಥದ್ದೇ ಪ್ರಾಬ್ಲಮ್. ಇದು 23 ವರ್ಷ ಆಯ್ತು ಮೇಡಮ್, ಇವತ್ತಿನವರೆಗೂ ಒಂದು ಸೈಟ್ಗೆ ಖಾತೆ ಕಂದಾಯ ಆಗ್ತಾಯಿಲ್ಲ. ಇಲ್ಲಿ ನಾಳೆ ಬಿಡದಿ ಟೌನ್ಶಿಪ್ಪಲ್ಲಿ 10,000 ಎಕರೆನಲ್ಲಿ 100 ಗ್ರಾಮಗಳು ಬರ್ತವೆ. ಆ ಗ್ರಾಮದಲ್ಲಿ ವಾಸ ಮಾಡ್ತಂಥ ಗ್ರಾಮ ಠಾಣ ವ್ಯಾಪ್ತಿಯ ಮನೆಗಳಿಗೆ ಮೆದೆ ಉಲ್ಕೊಪ್ಲ ಹಾಕೊಂಡಿರ್ತಾರೆ, ಕುರಿ ಕೊಟ್ಟಿಗೆ ಇಟ್ಕೊಂಡಿರ್ತಾರೆ, ಆ ಜಾಗನೂ ಅಕ್ವೈರ್ ಮಾಡಿಬಿಟ್ಟಿರ್ತಾರೆ. ಸರ್ವೆ ನಂಬರ್ ಫುಲ್ ನೋಟಿಫಿಕೇಶನ್ ಅಲ್ಲಿ ಅದರಲ್ಲಿ ಪಾರ್ಟು ಯಾವುದೇ ರೀತಿ ಅವನಿಗೆ ಕನ್ವರ್ಷನ್ ಆಗಲ್ಲ, ಮನೆ ಕಟ್ಟಕ್ಕೂ ಬಿಡಲ್ಲ, ಪರ್ಮಿಷನ್ ಕೊಡೋದಿಲ್ಲ, ಅವ್ನ ಖಾತೆನೂ ಆಗೋದಿಲ್ಲ. ರೈತ ಅರ್ಧ ಎಕರೆ 1 ಎಕರೆ ಇಟ್ಕೊಂಡು ರೈತ ಬೀದಿಗೆ ಬರ್ತಾನೆ ಮೇಡಮ್. ಸರಿ, ಇದು ನಾವು ಕಣ್ಣಿಂದ ನೋಡ್ತಾ ಈಗ ಇರ್ತಕ್ಕಂಥ. ಬೀದಿಗೆ ಬಂದಿಲ್ವಾ ಅಂತ ಹೇಳಿ ಪ್ರಶಾಂತಿ ಮೇಡಮ್,